ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿತ್ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಯತೋ ಭೂತಾನಿ ಜಾಯಂತೆ ಯೇನ ಜೀವಂತಿ ತಾನ್ಯುತ ಯೋ ಹಂತಿ ಮೋಕ್ಷದಸ್ತೇಷಾಂ ತಂ ವಿಷ್ಣುಂ ಪ್ರಣಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವಿಷ್ಣು ರಹಸ್ಯದ 45ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಯಥೋತ್ಪತ್ತಿ ಮಹತ್ತತ್ವಂ ವಿಲೀನಂ ತು ಗುಣತ್ರಯೇ ಪರಾಂತೇಥ ರಜೋ ದೇವಿ ಭೂರಜೋಲಯ ಮಾತನೋತ್. ರಾಶಿತ್ರಯಸ್ಯ ನಾಶೇನ ಗುಣವೈಷಮ್ಯನಾಶತಃ ರಾಶಿದ್ವಯೇ ಸುಸಂಪನ್ನೇ ಗುಣಸಾಮ್ಯಂ ತತೋ ಭವತಿ. ಸ ಏವ ಪ್ರಳಯೋ ನಾಮ ಗುಣಸಾಮ್ಯಾಭಿಧಸ್ಮೃತಃ. ಸೃಷ್ಟ್ಯಾದೌ ಗುಣವೈಷಮ್ಯಂ ಇತಿ ನಾಮ್ನಾಭಿಧೀಯತೆ. ಪ್ರಳಯ ಕಾಲದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ ಮಹತ್ತತ್ವ ಹೇಗೆ ಉತ್ಪತ್ತಿ ಆಯಿತೋ ಹಾಗೆ ಗುಣತ್ರಯಾತ್ಮಕವಾದ ಪ್ರಕೃತಿಯಲ್ಲಿ ಲಯವನ್ನು ಹೊಂದದೆ. ಪ್ರಕೃತಿ ಅಂತನ್ನೋದು ಸತ್ವ ಮತ್ತು ತಮೋ ಗುಣಗಳನ್ನ ಮಾತ್ರ ಉಳ್ಳದ್ದಾದ ಪ್ರಕೃತಿ ತ್ರಿಗುಣಾತ್ಮಕ ಅಂತಾನೆ ಹೇಳಲ್ಪಡ್ತದೆ ಅಂತ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಆ ಗುಣತ್ರಯಾತ್ಮಕ ಅಂತ ಕರೀತಾರೆ. ಆ ಗುಣತ್ರಯಾತ್ಮಕವಾದ ಪ್ರಕೃತಿಯಲ್ಲಿ ಮಹತ್ತತ್ವ ಅನ್ನೋದು ಲಯ ಹೊಂದದೆ. ರಜೋಗುಣಾಭಿಮಾನಿಯಾದ ಭೂನಾಮಕಳಾದಂತಹ ಮಹಾಲಕ್ಷ್ಮೀ ದೇವಿ ರಜೋಗುಣದಲ್ಲಿ ಇರ್ತಕ್ಕಂತಹ ಸತ್ವ ಮತ್ತು ತಮೋಗುಣಗಳನ್ನ ಬೇರೆ ಮಾಡಿ ಸತ್ವ ಮತ್ತು ತಮೋ ರಾಶಿಗಳಲ್ಲಿ ಸೇರಿಸ್ತಾಳೆ. ಇದೇ ರಜೋಗುಣದ ಲಯ ಅಂತ ಕರೆಸ್ಕೊಳ್ತದೆ. ಹೀಗೆ ರಾಶಿತ್ರಯಗಳ ನಾಶ ಏನಾಗ್ತದೆ, ಇದರಿಂದ ಗುಣವೈಷಮ್ಯ ಅಂತನ್ನೋದು ನಾಶ ಆಗಿ 2 ರಾಶಿಗಳು ಉಳ್ಕೊಳ್ತವೆ. ರಾಶಿದ್ವಯಗಳು ಸೃಷ್ಟಿಯ ಮೊದಲು ಇದ್ದಂತಹ ಸ್ಥಿತಿಯನ್ನೇ ಪ್ರಕೃತಿ ತಾಳ್ತದೆ. ಇದನ್ನ ಗುಣಸಾಮ್ಯ ಅಂತ ಕರೀತಾರೆ. ಗುಣಸಾಮ್ಯವನ್ನ ಹೊಂದಿತು ಪ್ರಕೃತಿ ಅಂತ ಕರೀತಾರೆ. ಅಂದ್ರೆ ಸೃಷ್ಟಿಗಿಂತ ಮೊದಲು ಯಾವ ಸ್ಥಿತಿಯಲ್ಲಿ ಇತ್ತೋ ಅದೇ ಸ್ಥಿತಿಯನ್ನ ಹೊಂದೋದಕ್ಕೆ ಗುಣಸಾಮ್ಯವನ್ನ ಹೊಂದೋದು ಅಂತ ಕರೀತಾರೆ. ಈ ಗುಣಸಾಮ್ಯವೇ ಪ್ರಳಯ. ಪ್ರಳಯ ಅಂತನ್ನೋದು ಗುಣಸಾಮ್ಯ ಅಂತಾನೆ ಕರೆಸಿಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿಯ ಪ್ರಾರಂಭದಲ್ಲಿ ಉಂಟಾಗುವ ಗುಣವೈಷಮ್ಯವೇ ಸೃಷ್ಟಿ. ಗುಣಸಾಮ್ಯ ಅಂದ್ರೆ ಪ್ರಳಯ. ಗುಣವೈಷಮ್ಯ ಅನ್ನೋ ಹೆಸರಿನಿಂದ ಸೃಷ್ಟಿಯನ್ನ ಕರೀತಾರೆ. ಗುಣ ಸಾಮ್ಯ ಅಂತಂದ್ರೆ ಅದೇ ಪ್ರಳಯ ಕಾಲ ಅಂತ ಅರ್ಥ. ಯಥೋತ್ಪತ್ತಿ ಮಹತ್ತತ್ವಂ ವಿಲೀನಂ ತು ಗುಣತ್ರಯೇ ಪರಾಂತೇಥ ರಜೋ ದೇವಿ ಭೂರಜೋಲಯ ಮಾತನೋತ್. ರಾಶಿತ್ರಯಸ್ಯ ನಾಶೇನ
ಗುಣವೈಷಮ್ಯನಾಶತಃ ರಾಶಿದ್ವಯೇ ಸುಸಂಪನ್ನೆ ಗುಣಸಾಮ್ಯಂ ತತೋ ಭವತಿ ಸ ಏವ ಪ್ರಳಯೋ ನಾಮ ಗುಣಸಾಮ್ಯಾಭಿಧಸ್ಮೃತಃ ಸೃಷ್ಟ್ಯಾದೌ ಗುಣವೈಷಮ್ಯಂ ಇತಿ ನಾಮ್ನಾ ವಿಧೀಯತೆ. ಗುಣಾನಾಂ ವಿಷಮೈರ್ಭಾಗೈಃ ಮಹತ್ತತ್ವಂ ಪ್ರಜಾಯತೆ ಅಹಂಕಾರಾದಿಕಂ ಸರ್ವಂ ಪೂರ್ವವಜ್ಜಾಯತೆ ಪುನಃ. ಈ ತ್ರಿಗುಣಗಳ ಮಿಶ್ರಣ ಹೆಚ್ಚು ಕಡಿಮೆ, ಆ ತ್ರಿಗುಣಗಳ ಮಿಶ್ರಣ ಆಗೋದೇನಿದೆ, ಆ ತ್ರಿಗುಣಗಳ ಭಾಗಗಳ ಮಿಶ್ರಣದಿಂದ ಮಹತ್ತತ್ವದ ನಿರ್ಮಾಣ ಆಗ್ತದೆ. ಅದನ್ನು ಮೊದಲು 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಮಹತ್ತತ್ವದ ನಿರ್ಮಾಣ ಆದ ನಂತರ ಅಹಂಕಾರ ತತ್ವ ಮೊದಲಾದಂತಹ ಎಲ್ಲ ತತ್ವಗಳು ಕೂಡ ಹಿಂದಿನಂತೆನೆ ಸೃಷ್ಟಿ ಆಗ್ತದೆ. ಮುಂದಿನ ಎಲ್ಲ ತತ್ವಗಳು ಗುಣಾನಾಂ ವಿಷಮೈರ್ಭಾಗೈರ್ ಮಹತ್ತತ್ವಂ ಪ್ರಜಾಯತೆ ಅಹಂಕಾರಾದಿಕಂ ಸರ್ವಂ ಪೂರ್ವವಜ್ಜಾಯತೆ ಪುನಃ. ಏನಂತ ಕನೆಕ್ಟ್ ಆಗ್ತಿಲ್ಲ ಅಂತ ಮೆಸೇಜ್ ಮಾಡಿದಾರ? ಆಗಿದೆ ಅಲ್ಲ? ಬಂದಿದೆ. ಹರೇ ಶ್ರೀನಿವಾಸ್, ಇದು ಹಿಂದೆ ಹೇಳಿದ್ರಲ್ಲ, ಅದೊಂದು ಸ್ವಲ್ಪ ಅರ್ಥ ಆಗ್ಲಿಲ್ಲ. ಅದು ಇನ್ನೊಮ್ಮೆ ಹೇಳ್ಬೇಕಾಗಿತ್ತು. ಯಾವುದು? ಈ ಶ್ಲೋಕಕ್ಕೆ ಮುಂಚೆ ಹೇಳಿದ್ರಲ್ಲ, 4 ಅಂದ್ರೆ ಲಕ್ಷ್ಮೀ ದೇವಿಯರು ಸತ್ವಗುಣ, ಇದನ್ನ ಬೇರೆ ಮಾಡ್ತಾಳೆ ಅಂತ ಹೇಳಿದ್ರಲ್ಲ. ರಜೋಗುಣಾಭಿಮಾನಿಯಾದ ಭೂನಾಮಕಳಾದ ಲಕ್ಷ್ಮೀದೇವಿ ಆ ರಜೋಗುಣದಲ್ಲಿ ಇರತಕ್ಕಂತಹ ಸತ್ವಗುಣ ಮತ್ತು ತಮೋಗುಣಗಳನ್ನ ಬೇರ್ಪಡಿಸಿ ಸತ್ವಗುಣದ ರಾಶಿಯಲ್ಲಿ ಸತ್ವಗುಣವನ್ನ, ತಮೋಗುಣದ ರಾಶಿಯಲ್ಲಿ ತಮೋಗುಣವನ್ನ ಸೇರಿಸಿಬಿಡ್ತಾಳೆ. ಇದನ್ನೇ ರಜೋಗುಣದ ಲಯ ಅಂತ ಕರೀತಾರೆ. ಈ ರೀತಿ 3 ರಾಶಿಗಳು ನಾಶ ಆಯ್ತು. ಇವಾಗ ಏನಾಯ್ತು? ಮೊದಲು ಇದ್ದಂತಹ ಗುಣ ವೈಷಮ್ಯ ನಾಶ ಆಯ್ತು, 2 ರಾಶಿಗಳು ಉಳಿತು. ಇದನ್ನೇ ಪ್ರಳಯ ಅಂತ ಕರೆಯೋದು. ಇವಾಗ 2 ರಾಶಿಗಳು ಮಾತ್ರ ಉಳಿತಲ್ಲ, ಇದನ್ನೇ ಪ್ರಕೃತಿಯ ಪೂರ್ವಸ್ಥಿತಿ ಅಂತ ಕರೀತಾರೆ. ಪ್ರಕೃತಿ ಅಂತನ್ನೋದು ಪ್ರಳಯ ಸೃಷ್ಟಿಯಾಗೋದಕ್ಕಿಂತ ಮುಂಚೆ ಯಾವ ಸ್ಥಿತಿಯಲ್ಲಿ ಇತ್ತೋ ಆ ಸ್ಥಿತಿಯನ್ನ ಪಡೆಯೋದು, ಅದನ್ನು ಗುಣಸಾಮ್ಯ ಅಂತ ಕರೀತಾರೆ. ಈ ಗುಣಸಾಮ್ಯವೇ ಪ್ರಳಯ, ಗುಣವೈಷಮ್ಯವೇ ಸೃಷ್ಟಿ. ಆಮೇಲೆ ಈಗ ಹೇಳಿದ್ದು ಈ ಗುಣಗಳ ವ್ಯತ್ಯಾಸ ವಿಷಮೈಹಿ ಭಾಗೈಹಿ ಅಂತ, ಅಂದ್ರೆ ಹೆಚ್ಚು ಕಡಿಮೆ ಗುಣಗಳ ತ್ರಿಗುಣಗಳ ಭಾಗದಿಂದಲೇನೆ ಮಹತ್ತತ್ವ ನಿರ್ಮಾಣ ಆಗ್ತದೆ. ಅದಾದ್ಮೇಲೆ ಮುಂದೆ ಅಹಂಕಾರ ಮೊದಲಾದ ತತ್ವಗಳು ಸೃಷ್ಟಿಯಾಗತ್ತೆ ಅಂತ. ಗುಣಾನಾಂ ವಿಷಮೈರ್ಭಾಗೈರ್ ಮಹತ್ತತ್ವಂ ಪ್ರಜಾಯತೆ ಅಹಂಕಾರಾದಿಕಂ ಸರ್ವಂ ಪೂರ್ವವಜ್ಜಾಯತೆ ಪುನಃ. ಸರಿಯಾ? ಮಧ್ಯಮಾನಾಂತು ಜೀವಾನಾಂ ಯಾಂತಿ ಲಿಂಗಾನಿ ಸರ್ವಶಃ ರಜೋ ಗುಣಾತ್ಮಕತ್ವಾತ್ತು ನಿತ್ಯಾನ್ಯೇವೇತಿ ಚಕ್ಷತೆ ರಜೋ ನಿತ್ಯಂ ತದೇವೋಕ್ತಂ ಕೇಚಿದನ್ಯದ್ವದಂತ್ಯಪಿ ಸಾನ್ನಿಧ್ಯಾತ್ ತಮಸೋ ರಾಶೇಃ ಸತ್ವರಾಶ್ಯೇಕ ಭಾಗಕಃ ಉಪರಕ್ತ ಇವಾಭಾತಿ ಸಭಾಗೋ ರಜ ಇತ್ಯಪಿ ಪ್ರಕೃತಿಸ್ತ್ರೀ ಗುಣಾಹ್ಯೇವಂ ಸರ್ವದೈವಾತ ಉಚ್ಯತೆ. ಗುಣಸಾಮ್ಯದಲ್ಲಿ ಅಂದ್ರೆ ಪ್ರಳಯ ಕಾಲವನ್ನು ಗುಣಸಾಮ್ಯ ಅಂತ ಕರೀತಾರೆ ಅಂತ ಹಿಂದೆ ಹೇಳಿದ್ದೇವೆ. ಆ ಪ್ರಳಯ ಕಾಲದಲ್ಲಿ ಅಂದ್ರೆ ಗುಣಸಾಮ್ಯದಲ್ಲಿ ಪ್ರತ್ಯೇಕವಾದ ರಜೋಗುಣ ಅಂತ ಒಂದು ಇರೋದಿಲ್ಲ.
ಆದ್ರಿಂದ ಮಧ್ಯಮ ಜೀವರ ಲಿಂಗದೇಹ ಏನಿದೆ ಅಲ್ಲ, ಮಿಶ್ರ ಜೀವರು ಅಂತೇನು ಕರಿತೇವೆ, ಆ ಮಧ್ಯಮ ಜೀವರು ಅವರ ಲಿಂಗ ದೇಹಗಳು ರಜೋಗುಣ ಪ್ರಧಾನಗಳಾಗಿದ್ರೂ ಕೂಡ ಪ್ರಳಯ ಕಾಲದಲ್ಲಿ ಅವುಗಳಿಗೂ ನಾಶ ಉಂಟು ಅಂತ ಕೆಲವರು ತಿಳ್ಕೊಳ್ತಾರೆ. ಮತ್ತೆ ಕೆಲವರು ಮಧ್ಯಮ ಜೀವರಿಗೆ ರಜೋಗುಣಕ್ಕೆ ನಾಶ ಇಲ್ಲದೆ ಇರೋ ಕಾರಣ ಲಿಂಗದೇಹ ಭಂಗವೇ ಇಲ್ಲ ಅಂತ ಕೆಲವರು ಹೇಳುತ್ತಾರೆ. ಆದ್ರಿಂದ ಅವರು ನಿತ್ಯವೂ ಕೂಡ ಸಂಸಾರದಲ್ಲಿ ಸುತ್ತಾಡ್ತಾನೆ ಇರ್ತಾರೆ ಅಂತ ಕೆಲವರು ಹೇಳುತ್ತಾರೆ. ಪ್ರಕೃತಿ ಯಾವಾಗಲೂ ಅಂದ್ರೆ ಪ್ರಳಯ ಕಾಲದಲ್ಲೂ ಕೂಡ ತ್ರಿಗುಣಾತ್ಮಕ ಅಂತ ಕೆಲವರು ಹೇಳುತ್ತಾರೆ. ಪ್ರಳಯ ಕಾಲದಲ್ಲೂ ಕೂಡ ಅದು ತ್ರಿಗುಣಾತ್ಮಕವೇ ಅಂತನೂ ಕೆಲವರು ಹೇಳುತ್ತಾರೆ. ಪ್ರಳಯ ಕಾಲದಲ್ಲಿಯೂ ಕೂಡ ಸತ್ವರಾಶಿಯ ಒಂದು ಭಾಗ ತಮೋರಾಶಿಯ ಸಾಮೀಪ್ಯದಿಂದ ಅದು ಸ್ವಲ್ಪ ಕೆಂಪು ಬಣ್ಣವುಳ್ಳದ್ದಾಗಿ ಕಾಣುತ್ತದೆ. ಆದ್ರಿಂದ ರಜೋಗುಣದ ವರ್ಣವನ್ನ ಕೆಂಪು ರಕ್ತದಂತೆ ಅಂತ ಹೇಳುತ್ತಾರೆ. ಆ ಭಾಗವೇ ರಜೋಗುಣ ಅಂತ ತಿಳ್ಕೊಂಡು ಪ್ರಕೃತಿ ಎಲ್ಲಾ ಕಾಲದಲ್ಲಿಯೂ ಕೂಡ ತ್ರಿಗುಣಾತ್ಮಕ ಅಂತ ಹೇಳುತ್ತಾರೆ. ಆದರೆ ನಿಜವಾಗ್ಲೂ ಎರಡೇ ಭಾಗ ಇರ್ತದೆ. ರಜೋಭಾಗ ಅಂತ ಒಂದು ಪ್ರತ್ಯೇಕ ಭಾಗ ಇರೋದಿಲ್ಲ. ಅದು ಉಪರಕ್ತ ಇವಾಭಾತಿ ಅದರ ಪಕ್ಕದಲ್ಲಿ ಇರೋದ್ರಿಂದ, ತಮೋರಾಶಿಯ ಸಮೀಪದಲ್ಲಿ ಇರೋದ್ರಿಂದ ಸತ್ವರಾಶಿಯೇ ಸ್ವಲ್ಪ ರಕ್ತ ಭಾಗ ಕಾಣಿಸ್ತದೆ, ಅದರಲ್ಲಿ ಕೆಂಪು ತರ ಕಾಣಿಸ್ತದೆ. ಅದಕ್ಕೋಸ್ಕರ ಯಾವಾಗಲೂ ತ್ರಿಗುಣಾತ್ಮಕ ಅಂತ ಹೇಳ್ತಾರೆ. ಹಿಂದೆ ನಿತ್ಯ ಸಂಸಾರಿಗಳ ಬಗ್ಗೆ ವಿಷಯ ಬಂದಿದೆ. ಆ ನಿತ್ಯ ಸಂಸಾರಿಗಳು ಎಂಬಂತಹ ಜೀವರಿಗೆ ಲಿಂಗದೇಹ ಭಂಗ ಆಗಿ ತಮ್ಮ ಸ್ವರೂಪಭೂತವಾದ ಶರೀರದ ಆವಿರ್ಭಾವ ಇಲ್ಲ ಅಂತ ಕೆಲವರು ಹೇಳಿದರೆ, ವಾದಿರಾಜ ಸ್ವಾಮಿಗಳು ಅವರಿಗೂ ಕೂಡ ಲಿಂಗದೇಹ ಭಂಗ ಉಂಟು ಅಂತ ಹೇಳಿದ್ದಾರೆ. ಅದನ್ನ ಅವರು ಪ್ರಮಾಣ ಸಹಿತವಾಗಿ ತಮ್ಮ ಗ್ರಂಥದಲ್ಲಿ ಸಾಧನೆ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳು ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದ ವಾಕ್ಯಗಳನ್ನೆಲ್ಲ ಉದಾಹರಣೆ ಮಾಡಿ ಒಂದು ವಿಮರ್ಶಾತ್ಮಕವಾದ ನಿರ್ಣಯವನ್ನ ಕೊಟ್ಟಿದ್ದಾರೆ. ಸ್ರಕ್ಷೇಹಿ ಚೇತನಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಮಮೇಚ್ಛನ್ ಸೋಯಂ ವಿಹಾರ ಇಹ ಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಕೃದೇವ ಭೂತ್ಯಾ. ಇದು ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರ್ತಕ್ಕಂತಹ ಮಾತು. ಸಂಸಾರಿ ಜೀವರ ಸ್ವರೂಪ ಅದನ್ನು ಕೂಡ ಹೊಂದಿಸ್ಲಿಕ್ಕೋಸ್ಕರ ಮೂರು ಜೀವರನ್ನು ಒಟ್ಟಿಗೆ ಹೇಳಿದ್ದಾರೆ ಇಲ್ಲಿ. ಅವರವರಿಗೆ ಅವರವರ ಸ್ವರೂಪವನ್ನ ಹೊಂದಿಸಲಿಕ್ಕೋಸ್ಕರ ತನುಭೃತ್ ಸ್ವಭಾವ ಸಂಭೂತಯೇ, ದೇಹದಾರಿಗಳ ಮೂರು ವಿಧವಾದ ಸ್ವಭಾವಗಳನ್ನ ಸ್ಪಷ್ಟವಾಗಿ ಪ್ರಕಟ ಮಾಡ್ಲಿಕ್ಕೋಸ್ಕರನೇ ಭಗವಂತ ಸೃಷ್ಟ್ಯಾದಿ ಕ್ರೀಡೆಗಳನ್ನ ಮಾಡ್ತಾನೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಲಿಂಗದೇಹ ಭಂಗರೂಪವಾದ ತಮ್ಮ ಸ್ವರೂಪಭೂತವಾದ ಆವಿರ್ಭಾವ ಆದ ನಂತರವೇ ಅವರವರ ಸ್ವರೂಪ ಅಂತನ್ನೋದು ಅವರವರಿಗೆ ಸಿಗೋದು. ಹಾಗಾಗಿ ಮಧ್ಯಮ ಜೀವರು ಅವರಿಗೂ ಕೂಡ ನಿತ್ಯವೂ ದುಃಖ ಮಿಶ್ರಿತವೂ ಆದಂತಹ ಒಂದು ರೀತಿಯಾದ ಸ್ವರೂಪವೇ ಇದೆ. ಅದನ್ನೇ ಅನುಭವಿಸ್ತಾ ಇರ್ತಾರೆ. ಸಂಸಾರದಲ್ಲಿ ಹೇಗೋ ಸುಖ ದುಃಖ ಮಿಶ್ರವಾದ ಸ್ವರೂಪವುಳ್ಳವರಾಗಿರ್ತಾರೋ ಹಾಗೆ ಅವರು ತಮ್ಮ ಲಿಂಗದೇಹ ಭಂಗ ಆದ ಮೇಲೂ ಕೂಡ ಅವರು ಅದೇ ರೀತಿಯಲ್ಲಿ ಒಂದು ರೀತಿಯಾದ ಸುಖ ದುಃಖ ಮಿಶ್ರಣವನ್ನೇ ಅನುಭವಿಸ್ತಾ ಇರ್ತಾರೆ. ವಾದರಾಜ ಸ್ವಾಮಿಗಳು ವೈಕುಂಠ ವರ್ಣನೆಯಲ್ಲಿ ಅಥವಾ ತತ್ವಸಾರ ಅಂತನ್ನೋ ಗ್ರಂಥದಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ. ಅದರಿಂದ ತ್ರಿವಿಧ ಜೀವರಿಗೂ ಲಿಂಗದೇಹ ತುದಿಯೊಳು ಹೋಹದೆಂಬುದು ಬುಧರುಗಳಿಗೂ ಸಮ್ಮತ ಇದನರಿಯದ ಮೂಢ ಒದರಿದರೇನು ಫಲವಾಹೋದು ಅಂತ ವಾದರಾಜ ಸ್ವಾಮಿಗಳ ಮಾತು. ಹಾಗಾಗಿ ಮೂರು ವಿಧವಾದ ಜೀವರಿಗೂ ಕೂಡ ಲಿಂಗದೇಹ ಭಂಗ ಇದೆ ಅಂತಂತೂ ಹೇಳಿದ್ದಾರೆ. ಕೆಲವರು ಇಲ್ಲ ಅಂತ ಹೇಳ್ತಾರೆ ಅಂತ ಇಲ್ಲೇ ಕೆಲವರು ಅಂತ ಅದನ್ನು ಹೇಳಿದ್ದಾರೆ.
ಮಧ್ಯಮಾನಾಂ ತು ಜೀವಾನಾಂ ಯಾಂತಿ ಲಿಂಗಾನಿ ಸರ್ವಶಃ ರಜೋ ಗುಣಾತ್ಮಕತ್ವಾತ್ತು ನಿತ್ಯಾನ್ಯೇ ವೇತಿ ಚಕ್ಷತೆ ರಜೋ ನಿತ್ಯಂ ತದೇವೋಕ್ತಂ ಕೇಚಿದನ್ಯದ್ವದಂತ್ಯಪಿ ಸಾನ್ನಿಧ್ಯಾತ್ ತಮಸೋ ರಾಶೇಃ ಸತ್ವರಾಶ್ಯೇಕ ಭಾಗಕಃ ಉಪರಕ್ತ ಇವ ಭಾತಿ ಸಭಾಗೋ ರಜ ಇತ್ಯಪಿ ಪ್ರಕೃತಿಸ್ತ್ರೀ ಗುಣಾಹ್ಯೇವಂ ಸರ್ವದೈವಾತ ಉಚ್ಯತೆ. ಅಂದ್ರೆ ಪ್ರಕೃತಿ ಯಾವಾಗ್ಲೂ ತ್ರಿಗುಣಾತ್ಮಕ ಅಂತ ಕೆಲವರು ಹೇಳುತ್ತಾರೆ. ಅದು ಈ ಅಭಿಪ್ರಾಯದಿಂದ ಅಂತಾಯ್ತು. ಇನ್ನು ಮುಂದೆ ಪೂರ್ವೋಕ್ತೆ ವೈ ಲಯೇ ಜಾತೆ ಬ್ರಹ್ಮಣೋಥ ಕ್ರಮಾದಪಿ ವಾಸುದೇವಾದಿರೂಪಾಣಾಂ ಅಭೂನ್ ನಾರಾಯಣೇ ಲಯಃ ಮಾಯಾದೀನಾಂ ಚ ಸರ್ವೇಷಾಂ ರೂಪಾಣಾಂ ಚ ಕ್ರಮಾತ್ ಶ್ರಿಯಃ ಅಂಭೃಣ್ಯಾಂ ಐಕ್ಯಮಗಮತ್ ತತೋ ದೇವ್ಯಾಹ ಮೇ ಕಲಹ ಪ್ರಳಯಸ್ಯಾದಿಮೇ ಭಾಗೆ ಕಿಂಚಿತ್ ಕಾಲಮಿದಂ ಹ್ಯಭೂತ್ ಮಹಾಪ್ರಳಯಕಾಲೇ ತು ಕೇವಲಂ ರಮಯಾಯುತಃ ಕರೋಮಿ ವಿವಿಧಾ ಕ್ರೀಡಾಃ ತಾನ ಯೋಗ್ಯಾಃ ಇಹೋದಿತುಂ. ಕೇಳಿಸ್ತಾ ಇದೆಯಲ್ಲ? ಹಾ, ಈ ಹಿಂದೆ ನಿರೂಪಣೆ ಮಾಡಿದಂತೆ ಬ್ರಹ್ಮದೇವರ ಲಯ, ಬ್ರಹ್ಮಾಂಡದ ಎಲ್ಲ ಆವರಣಗಳು ಕೂಡ ಲಯ ಆಗಿ ಬ್ರಹ್ಮದೇವರು ಕೂಡ ಲಿಂಗದೇಹವನ್ನ ಭಂಗ ಮಾಡಿಕೊಂಡು ತಮ್ಮ ಸ್ವರೂಪದಿಂದ ಭಗವಂತನ ಉದರವನ್ನ ಪ್ರವೇಶ ಮಾಡ್ತಾರೆ ಅಂತೇನು ಹೇಳಿದ್ವಿ. ಅದು ಬ್ರಹ್ಮದೇವರ ಲಯ. ಅದಾದ ಮೇಲೆ ಕ್ರಮವಾಗಿ ವಾಸುದೇವಾದಿ ರೂಪಗಳೇನಿದ್ದಾವೆ ಅವು ಕೂಡ ನಾರಾಯಣನಲ್ಲಿ ಹೋಗಿ ಐಕ್ಯವನ್ನು ಹೊಂದುತ್ತಾವಂತೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಲ್ಲ ಒಂದೊಂದಾಗಿ ಹೋಗಿ ಕೊನೆಗೆ ನಾರಾಯಣನಲ್ಲಿ ಐಕ್ಯವನ್ನ ಪಡಿತಾವೆ. ಮಾಯಾದೇವಿ, ಜಯಾದೇವಿ, ಕೃತಿದೇವಿ, ಶಾಂತಿದೇವಿ ಅಂತ ಲಕ್ಷ್ಮೀದೇವಿದೆ. ಇದು 4 ರೂಪಗಳು. ಆ ಲಕ್ಷ್ಮೀ ರೂಪಗಳು ಕೂಡ ಅಂಭೃಣಿ ಎಂಬಂತಹ ಹೆಸರಿನ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಐಕ್ಯವನ್ನು ಹೊಂದುತ್ತಾವಂತೆ. ಅಂಭೃಣ್ಯಾಂ ಐಕ್ಯಮಗವತ್ ಅಂತ ಹೇಳಿದ್ದಾರೆ. ಅಂಭೃಣಿ ಅಂತಂದ್ರೆ ಮಹಾಲಕ್ಷ್ಮೀ ದೇವಿಗೆ ಮತ್ತೊಂದು ಹೆಸರು. ಆ ಅಂಭೃಣಿ ನಾಮಕಳಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ಈ ಮಾಯಾ, ಜಯ, ಕೃತಿ ಮತ್ತು ಶಾಂತಿ ಅಂತನ್ನೋ ಆ 4 ರೂಪಗಳು ಕೂಡ ಹೋಗಿ ಐಕ್ಯವನ್ನು ಪಡಿತಾವೆ. ಆ ಮುಂದೆ ಪ್ರಳಯ ಕಾಲದ ಆರಂಭದಲ್ಲಿ ಸ್ವಲ್ಪ ಕಾಲ ನಾರಾಯಣ ಆ ರಮಾದೇವಿಯ ಜೊತೆಯಲ್ಲಿ ಶಯನದಲ್ಲಿ ಇರ್ತಾನೆ. ಕಿಂಚಿತ್ ಕಾಲಂ ಅಂತ ಹೇಳಿದ್ದಾರೆ. ಪ್ರಳಯಸ್ಯ ಆದಿಮೇ ಭಾಗೆ, ಪ್ರಳಯದ ಆದಿಭಾಗದಲ್ಲಿ ಸ್ವಲ್ಪ ಕಾಲ ಲಕ್ಷ್ಮೀದೇವಿಯ ಜೊತೆಯಲ್ಲಿ ನಾರಾಯಣ ಮಲ್ಕೊಂಡಿರ್ತಾನಂತೆ. ಮುಂದೆ ಮಹಾಪ್ರಳಯದ ಮಧ್ಯಭಾಗ ಕಾಲದಲ್ಲಿ ವಿಷ್ಣು ಆ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಅನೇಕ ವಿಧವಾದ ಕ್ರೀಡೆಗಳನ್ನ ನಡೆಸ್ತಾನಂತೆ. ಅವನೇ ಹೇಳ್ತಾ ಇದ್ದಾನೆ, ಭಗವಂತನ ಮಾತಿದು. ಮಹಾಪ್ರಳಯ ಕಾಲೇತು ಕೇವಲಂ ರಮಯಾಯುತಃ ಕರೋಮಿ ವಿವಿಧಾಹ ಕ್ರೀಡಾಹ ಅಂತಾನೆ. ಅನೇಕ ವಿಧವಾದ ಕ್ರೀಡೆಗಳನ್ನ ಮಾಡುತ್ತೇನೆ. ಇದೆಲ್ಲ ಎಂಥ ಕ್ರೀಡೆಗಳು? ಲಕ್ಷ್ಮೀದೇವಿ ಜೊತೆಯಲ್ಲಿ ಪ್ರಳಯ ಮಧ್ಯಭಾಗ ಕಾಲದಲ್ಲಿ ನಾನು ಮಾಡುವ ಲೀಲೆಗಳೇನಿದ್ದಾವೆ ಅದು ಅಗಮ್ಯ. ಅದು ಆದ್ರಿಂದ ಅದನ್ನೆಲ್ಲ ನಾನು ಹೇಳೋದಿಲ್ಲ ಅಂತಾನೆ ಭಗವಂತ. ತಾನ್ ಅಯೋಗ್ಯಾಹ ಇಹ ಉದಿತುಂ, ಇಲ್ಲಿ ಹೇಳಬಾರದು ಅದನ್ನೆಲ್ಲ ನಾನು. ಅದೆಲ್ಲ ಅಗಮ್ಯವಾಗಿರ್ತಕ್ಕಂತಹ ಕ್ರೀಡೆಗಳು, ಹಾಗಾಗಿ ನಾನು ಅದನ್ನ ಇಲ್ಲಿ ಹೇಳೋದಿಲ್ಲ ಅಂತಾನೆ ಭಗವಂತ. ಯಾಕೆಂದ್ರೆ ಭಗವಂತ ನಿತ್ಯಾನಂದ ಪರಿಪೂರ್ಣ, ಲಕ್ಷ್ಮೀದೇವಿಯೂ ಕೂಡ ನಿತ್ಯಾನಂದ ಪರಿಪೂರ್ಣಳು. ಅಂತಹ ಮಹಾಲಕ್ಷ್ಮೀ ದೇವಿಯ ಆನಂದವನ್ನು ಕೂಡ ಉದ್ರೇಕಗೊಳಿಸುವಂತಹ ಭಗವಂತನ ಒಂದು ಲೀಲೆ ಅದು ಅದ್ಭುತವಾದದ್ದು. ನಿತ್ಯಾನಂದ ಸ್ವರೂಪಳಾದ ಮಹಾಲಕ್ಷ್ಮೀ ದೇವಿಯನ್ನೂ ಕೂಡ ಅವಳ ಆನಂದವನ್ನೂ ಉದ್ರೇಕಗೊಳಿಸಿ
ಅವಳನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡು ಸ್ವರಮಣನಾದಂತಹ ಭಗವಂತ ಅವಳಿಂದ ಆನಂದವನ್ನ ಅನುಭವಿಸ್ತಾನೆ ಅಂತನ್ನೋದು ಇದು ಎಲ್ಲರಿಗೂ ಅರ್ಥವಾಗ್ತಕ್ಕಂತಹ ವಿಷಯ ಅಲ್ಲ. ಇದು ಆ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಜೊತೆಯಲ್ಲಿ ಅನೇಕ ರೂಪಗಳನ್ನು ತೆಗೆದುಕೊಂಡು ವಿಹಾರ ಮಾಡ್ತಾನೆ. ಲಕ್ಷ್ಮೀ ದೇವಿಯ ಅನಂತ ರೂಪಗಳು, ಭಗವಂತನ ಅನಂತ ರೂಪಗಳು, ಅವುಗಳಿಂದ ಆ ವಿಹಾರ ಇದು ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಗೋಚರ ಆಗೋದಿಲ್ಲ. ಅದು ಅಚಿಂತ್ಯ, ಅದ್ಭುತ. ಹಾಗಾಗಿ ಅದು ಇಲ್ಲಿ ನಾನು ನಿರೂಪಣೆ ಮಾಡಿದ್ರೆ ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅದಂತದ್ದು ಅಗಮ್ಯವಾದದ್ದು. ಆದ್ರಿಂದ ನಾನು ಅದನ್ನು ಹೇಳೋದಿಲ್ಲ. ಉದಿತುಂ ನಯೋಗ್ಯಾಹ ಅಂತ, ಇಹ ಉದಿತುಂ ಅಯೋಗ್ಯಾಹ ಅಂತಂದಿದ್ದಾರೆ ವಾದಿರಾಜ ಸ್ವಾಮಿಗಳು. ವೈಕುಂಠ ವರ್ಣನೆಯಲ್ಲಿ ಇದೇ ವಿಷಯವನ್ನ ಹೇಳುತ್ತಾರೆ. ಶ್ರೀವಲ್ಲಭ ನಿದ್ಯಗೊಳಿಸಿದ ಸಲ್ಲೀಲೆಯಿಂದ ಸತಿಯರೊಡನಾಡುವ ಉಲ್ಲಾಸಗಳ ಕಾಣದಂತೆ ಅಂತಾರೆ. ಎಲ್ಲಾ ಜೀವರನ್ನು ಕೂಡ ನಿದ್ರಾವಸ್ಥೆಯಲ್ಲಿ, ಅಂದ್ರೆ ಮೋಕ್ಷಕ್ಕೆ ಹೋದಂತಹ ಮುಕ್ತರನ್ನೂ ಕೂಡ ಧ್ಯಾನಾವಸ್ಥೆಯಲ್ಲಿ ಇಟ್ಟ ಭಗವಂತ, ಅವರಿಗೂ ಕೂಡ ಗೋಚರ ಆಗೋದಿಲ್ಲ ಅದು. ಹಾಗೆ ಮಾಡಿ ಭಗವಂತ ಲೀಲೆಯನ್ನ ಮಾಡ್ತಾನಂತೆ ಪ್ರಳಯ ಕಾಲದಲ್ಲಿ. ಅಲ್ಲಿ ಸತಿಯರೊಡನೆ ಅಂದಿದ್ದಾರೆ. ಸತಿಯರೊಡನೆ ಅಂತ ಬಹುವಚನ ಇದೆ. ಹಾಗಾಗಿ ಲಕ್ಷ್ಮೀ ದೇವಿಯ ಅನೇಕ ರೂಪಗಳು, ಬಹುರೂಪಗಳನ್ನ ತಾಳ್ತಾಳೆ ಅಂತ ಗೊತ್ತಾಗ್ತದೆ. ಲಕ್ಷ್ಮೀ ದೇವಿಯು ಕೂಡ ಅನೇಕ ರೂಪಗಳನ್ನ ಸ್ವೀಕಾರ ಮಾಡ್ತಾಳೆ ಅಂತನ್ನೋದು ಅಲ್ಲಿ ಸತಿಯರೊಡನೆ ಅಂತ ವಾದರಾಜ ಸ್ವಾಮಿಗಳು ಬಹುವಚನವನ್ನು ಹಾಕಿದ್ರಿಂದ ಗೊತ್ತಾಗ್ತದೆ. ಇದನ್ನ ಸೂಕ್ಷ್ಮವಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ, ಯಹ ಉದಿತಂ ಅಯೋಗ್ಯಾಹ, ಹೇಳಲಿಕ್ಕೆ ಅದು ಅಯೋಗ್ಯವಾದದ್ದು, ಆದ್ರಿಂದ ಹೇಳೋದಿಲ್ಲ. ಅಂತೂ ರಮಯಾಯುತ, ಕೇವಲಂ ರಮಯಾಯುತ, ಕೇವಲ ಆ ಲಕ್ಷ್ಮೀ ದೇವಿ ಜೊತೆಯಲ್ಲಿ ವಿವಿಧಾಹ ಕ್ರೀಡಾಹ ಕರೋಮಿ, ಅನೇಕ ಕ್ರೀಡೆಗಳನ್ನ ನಾನು ಮಾಡ್ತೇನೆ ಅಂತಾನೆ. ಪೂರ್ವೋಕ್ತೆ ವೈಲಯೇ ಜಾತೆ ಬ್ರಹ್ಮಣೋಥ ಕ್ರಮಾದಪಿ ವಾಸುದೇವಾದಿ ರೂಪಾಣಾಂ ಅಭೂನ್ನಾರಾಯಣೇ ಲಯಃ ಮಾಯಾದೀನಾಂ ಚ ಸರ್ವೇಷಾಂ ರೂಪಾಣಾಂ ಚಕ್ರಮಾಚ್ಛ್ರಿಯಃ ಅಂಭೃಣ್ಯಾಂ ಐಕ್ಯಮಗಮತ್ ತತೋ ದೇವ್ಯಾಹಮೇಕಲಃ. ಏಕಲಃ ಅಂತ ಒಬ್ಬನೇ. ಪ್ರಳಯಸ್ಯಾದಿಮೇ ಭಾಗೇ ಕಿಂಚಿತ್ ಕಾಲಮಿದಂ ಹ್ಯಭೂತ್ ಮಹಾಪ್ರಳಯ ಕಾಲೇ ತು ಕೇವಲಂ ರಮಯಾಯುತಃ ಕರೋಮಿ ವಿವಿಧಾ ಕ್ರೀಡಾಃ ತಾನ ಯೋಗ್ಯಾಯಿ ಹೋದಿತುಂ. ಏವಂ ಪ್ರಾಯೇಣ ಸರ್ವೇಷು ಬ್ರಹ್ಮಕಲ್ಪೇಷು ಸರ್ವದಾ ಉದ್ಧೃತ್ಯ ಜೀವರಾಶಿಭ್ಯೋ ನಾನಾ ಜೀವಗಣಾನ್ ಪೃಥಕ್ ತಥಾ ಪ್ರಕೃತಿ ಭಾಗಾಂಶ್ಚ ದೇಹ ಯೋಗಾದಿನಾ ಸೃಜೇ. ಇದು ಎಲ್ಲಾ ಕಾಲದ ಎಲ್ಲಾ ಬ್ರಹ್ಮಕಲ್ಪಗಳಲ್ಲಿಯೂ ಕೂಡ ಇದೇ ನಿಯಮನೆ. ಈ ಹಿಂದೆ ಹೇಳಿದ ನಿಯಮಗಳನ್ನೇ ಬಹಳವಾಗಿ ಅನುಸರಿಸಿ ಅನಂತ ಜೀವರಾಶಿಗಳಿಂದ ಅನೇಕ ಜೀವರನ್ನ ತೆಗಿತಾನಂತೆ ಭಗವಂತ ಸೃಷ್ಟಿ ಮಾಡ್ಲಿಕ್ಕೋಸ್ಕರ. ಅದನ್ನ ಮುಷ್ಟಿ ಸೃಷ್ಟಿ ಅಂತ ಕರೀತಾರೆ. ಜೀವರು ಅನಂತ ಇದ್ದಾರೆ. ಅನಂತ ಜೀವರಾಶಿಗಳ ಮಧ್ಯದಲ್ಲಿ ಕೆಲವು ಜೀವರನ್ನ ತೆಗಿತಾನೆ. ಅನೇಕ ಜೀವರನ್ನ ಅನಂತವಾದಂತಹ ಮೂಲ ಪ್ರಕೃತಿಯಿಂದ ಕೆಲವು ಅಂಶಗಳನ್ನ ಮಾತ್ರ ತಗೊಂಡು ಅವರಿಗೆ ಪ್ರಾಕೃತ ದೇಹ ಸಂಬಂಧ ರೂಪವಾದ ಸೃಷ್ಟಿಯನ್ನು ಉಂಟು ಮಾಡ್ತಾನೆ. ಪ್ರಕೃತಿಯು ಮೂಲ ಪ್ರಕೃತಿಯದು ಅದು ಅನಂತ. ಅನಂತವಾದ ಮೂಲ ಪ್ರಕೃತಿಯಿಂದ ಕೆಲವು ಅಂಶಗಳನ್ನ ಮಾತ್ರ ತಗೊಳ್ತಾನೆ ಸೃಷ್ಟಿಗೆ ಅಂತ ಹೇಳಿ, ಪ್ರಾಕೃತ ದೇಹ ಸೃಷ್ಟಿಗೋಸ್ಕರ. ಜೀವರನ್ನ ಅನಂತ ಜೀವರಲ್ಲಿ ಕೆಲವು ಜೀವರನ್ನ ತೆಗೆದು ಅವರನ್ನ ಮಾತ್ರ ಸೃಷ್ಟಿಗೆ ತರ್ತಾನೆ ಭಗವಂತ. ಅದನ್ನು ಹೇಳ್ತಾ ಇದ್ದಾನೆ. ಉದ್ಧೃತ್ಯ ಜೀವರಾಶಿಭ್ಯ ನಾನಾ ಜೀವಗಣಾನ್, ಅಂದ್ರೆ ಜೀವರಾಶಿ ಅನ್ನೋದು ಅನಂತ ಇದೆ. ಅದರಿಂದ ಕೆಲವರನ್ನ ಉದ್ಧೃತ್ಯ, ಕೆಲವರನ್ನ ತೆಗೆದು, ಅಂದ್ರೆ ಕೆಲವರು ಅಂದ್ರೆ ಅದರಲ್ಲೂ ನಾನಾ ವಿವಿಧ ಜೀವರಾಶಿಗಳಿರ್ತಾರೆ. ನಾನಾ ಜೀವಗಣಾನ್
ತ್ರಿವಿಧವಾದ ಜೀವರಾಶಿಗಳು ಇರ್ತಾರೆ. ಅವರು ಕೂಡ ಬಹಳಷ್ಟು ಜನ ಇರ್ತಾರೆ. ಅವ್ರನ್ನೆಲ್ಲ ತೆಗೆದು ತಥಾ ಹಾಗೆ ಪ್ರಕೃತಿ ಭಾಗಾಂಶ್ಚ, ಪ್ರಕೃತಿಯಲ್ಲಿಯೂ ಕೂಡ ಅನಂತ ಪ್ರಕೃತಿಯಲ್ಲಿ ಕೆಲವು ಭಾಗವನ್ನ ತೆಗೆದು ಅವರಿಗೆ ದೇಹಯೋಗಾದಿನ ಸೃಜೆ, ದೇಹಯೋಗವನ್ನು ಉಂಟು ಮಾಡುವ ಮೂಲಕ ಸೃಷ್ಟಿ ಮಾಡ್ತೇನೆ. ಜೀವರನ್ನ ಸೃಷ್ಟಿ ಮಾಡೋದು ಅಂದ್ರೆ ಜೀವರು ಕೂಡ ಅನಾದಿ ನಿತ್ಯರು. ಅವರಿಗೆ ದೇಹಯೋಗಾದಿನ, ದೇಹದ ಯೋಗ ಬರೋದೇನಿದೆ ಅದೇ ಸೃಷ್ಟಿ. ಅವರಿಗೆ ಈ ಸ್ಥೂಲ ದೇಹವನ್ನು ತಂದು ಕೊಡೋದೇನಿದೆ ಅದನ್ನ ಸೃಷ್ಟಿ ಅಂತ ಕರೀತಾರೆ. ಇದೇ ಸೃಷ್ಟಿ, ಜೀವರ ಸೃಷ್ಟಿ ಅಂದ್ರೆ ಬೇರೆ ಸೃಷ್ಟಿ ಅಲ್ಲ. ಸೃಷ್ಟಿಯಾಗೋದು, ಜೀವರು ಹುಟ್ಟೋದು ಅಂತಂದ್ರೆ ಅವರು ದೇಹವನ್ನು ಪಡೆಯೋದು ಅಂತ ಅರ್ಥ. ಏವಂ ಪ್ರಾಯೇಣ ಸರ್ವೇಷು ಬ್ರಹ್ಮಕಲ್ಪೇಷು ಸರ್ವದಾ ಉದ್ಧೃತ್ಯ ಜೀವರಾಶಿಭ್ಯೋ ನಾನಾ ಜೀವಗಣಾನ್ ಪೃಥಕ್ ತಥಾ ಪ್ರಕೃತಿ ಭಾಗಾಂಶ್ಚ ದೇಹಯೋಗಾದಿನಾ ಸೃಜೆ. ಪ್ರಾಯೇಣ ತಾಮಸಾ ಜೀವಾಃ ತತೋಲ್ಪಾಃ ಸಾತ್ವಿಕಾ ಮತಾಃ ಅತ್ಯಲ್ಪಾ ರಾಜಸಾ ಜೀವಾಃ ತೇ ಸದಾ ಸಂಸೃತೌ ಸ್ಥಿತಾಃ ಲಭಂತೆ ಸಾತ್ವಿಕಾ ಮೋಕ್ಷಂ ವೈಕುಂಠಾದಿಷು ತೇ ಸ್ಥಿತಾಃ ತಾಮಸಾಸ್ತು ತಮಸ್ಯೇವ ಸ್ಥಿತಾ ದುಃಖಾನಿ ಭುಂಜತೆ. ಇಲ್ಲೊಂದು ವಿಷಯ ಹೇಳ್ತಾ ಇದ್ದಾರೆ. ಈ ಭಗವಂತ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಅಂತ ಏನು ತಗೊಳ್ತಾನೆ, ಒಂದಿಷ್ಟು ಜನ, ಬಹಳ ಜನ ಇರ್ತಾರೆ ಅದರಲ್ಲಿ 3 ವಿಧವಾದ ಜೀವರು ಇರ್ತಾರೆ. ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ವಿಧವಾದ ಜೀವರಲ್ಲಿ ತಾಮಸ ಜನಗಳೇ ಜಾಸ್ತಿ ಅಂತೆ. ಪ್ರಾಯಃ ತಾಮಸಾಹ ಪ್ರಾಯೇಣ ತಾಮಸಾ ಜೀವಾಹ ಅಂದಿದ್ದಾರೆ. ಹೆಚ್ಚಾಗಿ ಸೃಷ್ಟಿಯಲ್ಲಿ ಬರ್ತಕ್ಕಂಥ ಜೀವರು ಪ್ರಾಯಃ ತಾಮಸರೇ ಆಗಿರ್ತಾರೆ ಅಂತ. ಅಸುರ ಬಹುಲಾಯಸ್ಮಾತ್ ತಸ್ಮಾನ್ನ ಜರತಾಮಿಯಾತ್ ಅಂತ ಕೆಲವು ವಾಕ್ಯಗಳಿದ್ದಾವೆ. ಸೃಷ್ಟಿಯಲ್ಲಿ ಅಸುರ ಜನರೇ ಬಹಳ ಜನ ಇರ್ತಾರೆ ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಮೂಲ ಇದೆ. ತಾಮಸರೇ ಬಹಳ ಜನ ಇರ್ತಾರೆ ಸೃಷ್ಟಿಯಲ್ಲಿ. ಅವರಕ್ಕಿಂತ ಸ್ವಲ್ಪ ಕಡಿಮೆ ಜನ ಸಾತ್ವಿಕರಿರ್ತಾರೆ. ತಾಮಸರೇ ಜಾಸ್ತಿ, ತಾಮಸರಿಗಿಂತ ಸ್ವಲ್ಪ ಸಂಖ್ಯೆಯಲ್ಲಿ ಕಡಿಮೆ ಇರ್ತಾರೆ ಸಾತ್ವಿಕರು. ರಾಜಸ ಜೀವರು ಅತ್ಯಲ್ಪ ಸಂಖ್ಯೆಯಲ್ಲಿ ಇರ್ತಾರಂತೆ. ಸಾತ್ವಿಕರಿಗಿಂತ ಇನ್ನೂ ಕಡಿಮೆ ರಾಜಸ ಜೀವರು. ಹಾಗಾಗಿ ಹೆಚ್ಚು ಜನ ತಾಮಸ ಜೀವಿಗಳು, ಅದಕ್ಕಿಂತ ಸ್ವಲ್ಪ ಕಡಿಮೆ ಜನ ಸಾತ್ವಿಕರು, ಅದಕ್ಕಿಂತಲೂ ಕಡಿಮೆ ರಾಜಸ ಜೀವರು. ಈ ರಾಜಸ ಜೀವರು ಯಾವಾಗಲೂ ಕೂಡ ಸಾಂಸಾರಿಕವಾದ ಸುಖ ದುಃಖಗಳಲ್ಲೇ ಆಸಕ್ತರಾಗಿರ್ತಾರೆ. ಅವರು ಸುಖ ದುಃಖ ಮಿಶ್ರವಾದ ಅಂತ್ಯಗತಿಯನ್ನೇ ಪಡಿತಾರೆ. ಸಾತ್ವಿಕರು ಅವರು ಸಾಧನೆಗಳನ್ನ ಮಾಡಿ ಮೋಕ್ಷವನ್ನ ಪಡೆದು ವೈಕುಂಠ ಮೊದಲಾದಂತಹ ನನ್ನ ಲೋಕಗಳಲ್ಲಿ ವಾಸ ಮಾಡ್ತಾರೆ, ನಿತ್ಯ ಸುಖವನ್ನ ಅನುಭವಿಸ್ತಾರೆ ಅಂತಾನೆ ಭಗವಂತ. ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ ಇದು ಭಗವಂತನ ಮಂದಿರಗಳು. ಅವನನ್ನ ತ್ರಿಧಾಮ ಅಂತ ಕರೆದಿದ್ದಾರೆ ಭಗವಂತನನ್ನ. ಅವನದು 3 ಮನೆಗಳು. ಆ 3 ಮನೆಗಳನ್ನ ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಈ 3 ಮನೆಗಳನ್ನೇ ಮುಕ್ತ ಸ್ಥಾನಗಳು ಅಂತ ಕರೀತಾರೆ. ಅಲ್ಲಿಗೆ ಹೋಗ್ತಾರೆ ಇವರೆಲ್ಲ. ಯಾರು? ಸಾತ್ವಿಕ ಜೀವರು. ಅಲ್ಲಿ ನಿತ್ಯ ಸುಖಗಳನ್ನ ಅನುಭವಿಸ್ತಾರೆ. ತಾಮಸ ಜೀವರೇನಿದ್ದಾರಲ್ಲ, ಇವರು ತಮಸ್ಸಿನಲ್ಲಿ ಇರ್ತಾರೆ. ಅಂದನ್ ತಮಸ್ಸು, ಅದು ನಿತ್ಯವಾದ ಸರ್ವದಾ ದುಃಖವನ್ನೇ ಕೊಡ್ತಕ್ಕಂತಹ ಲೋಕ ಅದು. ಅಲ್ಲಿ ಹೋಗಿ ದುಃಖಾನಿ ಭುಂಜಂತೆ, ಕೇವಲ ದುಃಖವನ್ನೇ ಅನುಭವಿಸ್ತಾ ತಮಸ್ಸಿನಲ್ಲೇ ಇರ್ತಾರೆ. ಅವರು ತಮೋಯೋಗ್ಯ ಜೀವರು. ಪ್ರಾಯೇಣ ತಾಮಸಾ ಜೀವಾಃ ತತೋಲ್ಪಾ ಸಾತ್ವಿಕಾ ಮತಾಃ ಅತ್ಯಲ್ಪಾ ರಾಜಸಾ ಜೀವಾಃ ತೇ ಸದಾ ಸಂಸೃತೌ ಸ್ಥಿತಾಃ ಲಭಂತೆ ಸಾತ್ವಿಕಾ ಮೋಕ್ಷಂ ವೈಕುಂಠಾದಿಷು ತೇ ಸ್ಥಿತಾಃ ತಾಮಸಾಸ್ತು ತಮಸ್ಯೇವ ಸ್ಥಿತಾ ದುಃಖಾನಿ ಭುಂಜತೆ. ಈ ಮೋಕ್ಷ ಅನ್ನೋದು
ಸಾತ್ವಿಕ ಜೀವರಿಗೆ ಸಿಗ್ತದೆ ಅಂತ ಏನು ಹೇಳಿದ್ರಲ್ಲ, ಅದು ಹೇಗೆ ಸಿಗ್ತದೆ? ಅದಕ್ಕೇನು ಸಾಧನ? ಈ ತಮಸ್ಸಿಗೆ ಹೋಗ್ತಾರಲ್ಲ ತಾಮಸ ಜೀವಿಗಳು, ಅಂದನ್ ತಮಸ್ಸಿಗೆ, ಅದಕ್ಕೇನು ಕಾರಣ? ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮದ್ಭಕ್ತಿ ಸಾಧನಂ ಮೋಕ್ಷೆ ಮದ್ವೇಷಸ್ತಮಸ ಸ್ಮೃತಃ ಕಾಮ್ಯಕರ್ಮರತೆ ಸ್ವರ್ಗ ನಿರಯಾದಿಷು ಸಂಸ್ಥಿತಿ. 3 ವಿಧ ಜೀವರಿಗೂ ಕೂಡ ಅವರವರ ಸಾಧನೆ ಏನದು ಅಂದ್ರೆ, ಯಾರು ನನ್ನ ಭಕ್ತರಿದ್ದಾರೋ ಅವರು ಮೋಕ್ಷವನ್ನ ಪಡಿತಾರೆ. ಅಂದ್ರೆ ನನ್ನ ಭಕ್ತಿಯೇ ಮೋಕ್ಷಕ್ಕೆ ಕಾರಣ. ಮೋಕ್ಷ ಆಗಬೇಕು ಅಂತಂದ್ರೆ ನನ್ನಲ್ಲಿ ಭಕ್ತಿ ಮಾಡಬೇಕು. ಯಾರು ನನ್ನಲ್ಲಿ ಭಕ್ತರಿದ್ದಾರೋ ಅವರು ಮಾಡುವ ಆ ಭಕ್ತಿಯೇ ಅವರ ಸಾಧನೆ, ಅದೇ ಮೋಕ್ಷಕ್ಕೆ ಕಾರಣ. ಇನ್ನು ತಮಸ್ಸಿಗೆ ಹೋಗ್ತಕ್ಕಂಥವ್ರೇನಿದ್ದಾರಲ್ಲ ಅವರಿಗೆ ಆ ತಮಸ್ ಸಾಧನ ಯಾವುದು ಅಂದ್ರೆ ಮದ್ವೇಷ. ಯಾರು ನನ್ನಲ್ಲಿ ದ್ವೇಷ ಮಾಡ್ತಾರೋ ಆ ನನ್ನ ದ್ವೇಷವೇ ಅವರಿಗೆ ಅಂಧನ್ ತಮಸ್ಸಾಗಲಿಕ್ಕೆ ಕಾರಣ. ಹೀಗೆ ಭಗವಂತನ ಭಕ್ತಿ ಅದು ಮೋಕ್ಷಕ್ಕೆ ಕಾರಣ, ಭಗವಂತನ ದ್ವೇಷ ಅಂತನ್ನೋದು ಅಂಧನ್ ತಮಸ್ಸಿಗೆ ಕಾರಣ. ಇನ್ನು ಈ ಸ್ವರ್ಗ ನರಕ ಇಲ್ಲೇ ಸುತ್ತಾಡ್ತಾ ಇರ್ತಾರಲ್ಲ ಇವರೆಲ್ಲ ಇದಕ್ಕೇನು ಕಾರಣ ಅಂದ್ರೆ ಕಾಮ್ಯಕರ್ಮ. ಕಾಮ್ಯಕರ್ಮವನ್ನ ಮಾಡೋದರಿಂದ ಆ ಕಾಮ್ಯಕರ್ಮಗಳಲ್ಲಿ ಆಸಕ್ತಿಯನ್ನ ಇಟ್ಟುಕೊಂಡ್ರೆ ಅದು ಸ್ವರ್ಗ ನರಕಗಳಲ್ಲೇ ಸುತ್ತಲಿಕ್ಕೆ ಕಾರಣ ಆಗ್ತದೆ. ಕಾಮ್ಯಕರ್ಮದ ಆಸಕ್ತಿ ಅದು ಈ ಸ್ವರ್ಗ ನಿರಯಾದಿಷು ಸಂಸ್ಥಿತಿ, ಸ್ವರ್ಗ ನರಕ ಮೊದಲಾದವುಗಳಲ್ಲಿ ತಿರುಗಾಡ್ಲಿಕ್ಕೆ ಸಾಧನ ಅದು ಕಾಮ್ಯಕರ್ಮಗಳಲ್ಲಿ ಆಸಕ್ತಿ. ಭಗವಂತನಲ್ಲಿ ಭಕ್ತಿ ಮೋಕ್ಷಕ್ಕೆ ಕಾರಣ, ಭಗವಂತನಲ್ಲಿ ದ್ವೇಷ ಅದು ಅಂಧನ್ ತಮಸ್ಸಿಗೆ ಕಾರಣ. ಮದ್ಭಕ್ತಿ ಸಾಧನಂ ಮೋಕ್ಷೆ ಮದ್ವೇಷಸ್ತಮಸ ಸ್ಮೃತಃ ಕಾಮ್ಯಕರ್ಮರತೆ ಸ್ವರ್ಗ ನಿರಯಾದಿಷು ಸಂಸ್ಥಿತಿ. ಅಲ್ಲಿಗೆ 35 ಶ್ಲೋಕ ಆಯ್ತು. 45ನೇ ಅಧ್ಯಾಯದಲ್ಲಿ 35 ಶ್ಲೋಕ ಮುಗಿತು, ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಏನಿಲ್ಲ, ನನಗೇನು ಒಂದು ಸ್ಪಷ್ಟತೆ ಆಯ್ತು ಅಂದ್ರೆ, ಇವತ್ತು ಸರ್ವಸೃಷ್ಟಿ ಇಲ್ಲ, ಜೀವರ ಸರ್ವಸೃಷ್ಟಿ ಇಲ್ಲ, ಮುಷ್ಟಿ ಸೃಷ್ಟಿಯೇ ಒಂದು ನಿರೂಪಣೆ ಆಯ್ತು ಇವತ್ತು ಈ ವಿಷ್ಣು ಸಹಸ್ರನಾಮ. ಅಂದ್ರೆ ಅರ್ಥ ಆಗಿಲ್ಲ. ಯಾಕೆಂದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಸರ್ವ ಸೃಷ್ಟಿ ಎಲ್ಲಾ ಜೀವರು ಸೃಷ್ಟಿಗೆ ಬರ್ತಾರೆ, ಅನಾದಿ ಕರ್ಮ ಬಂದು ಅದು ಒಂದು ಇವತ್ತು ಅದೇ ಸರಿಯಾ ಬಂತು ಇವತ್ತು. ಅದಕ್ಕೆ ನಾನು ಹೇಳಿ ಅನಂತ ಜೀವರಾಶಿಗಳಲ್ಲಿ ಎಲ್ಲರನ್ನೂ ಸೃಷ್ಟಿ ಮಾಡಲ್ಲ.